ಒಂದು ಕಡೆ ಸರ್ ₹1 ಪ್ರೂವ್ ಮಾಡಿಕೊಡಿ ಸರ್, ನೀವು ಹೇಳ್ದಂಗೆ ಕೇಳ್ತೀನಿ ಸರ್. ಇದು ನನ್ನ ಕಾನ್ಫಿಡೆನ್ಸ್ ಸರ್. ಹೇಳ್ತಿ ಗುಡ್ ಭಾರತೀಯರು ಕರೆಕ್ಟ್. ಇದು ನೀವು ಏನಂದರೆ, ನನಗೆ ಊರು ಬಿಡೋಕ್ಕಿಂತ ಮುಂಚೆ ನನಗನ್ನಿಸ್ತು, ನಾನು ಆಲ್ರೆಡಿ 8-9 ಕೋಟಿ ಸಾಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಅಂದಾಗ ಒಂದು ಸಲ ನನಗೆ ಐರಾವತ ಪಿಕ್ಚರಲ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನಾನು ಅವ್ರ ಹತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಒಂದನೇದು. ಎರಡನೇದು, ನಾನೀಗ ಕುತ್ತಿಗೆ ಬಂದುಬಿಟ್ಟಿದ್ದೆ. ನಾನು ಮುಳುಗ್ತಾ ಇದ್ದೀನಿ, ಸಾಯಬೇಕು ಅಂತ ಹೊಟ್ಟಿದ್ದೀನಿ. ಏನರು ಹೆಚ್ಚು ಕಡಿಮೆಯಾಗಿ ನಾನು ಮಾಡಿರೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ. ಇಂಡಸ್ಟ್ರಿ ಚಿಕ್ಕದು, ಎಲ್ಲರೂ ನಾನು ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಇಂಡಸ್ಟ್ರಿ ಅವರೇ ಇರ್ತಾರೆ, ಎಲ್ಲ ದರ್ಶನ್ ಸರ್ ಗೊತ್ತಿದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿತ್ತು ನಾನು ಸಾಲ ಕೆಲವು ಕಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿದ್ದೀನಿ ಅಂತ ಗೊತ್ತಿತ್ತು, ಎಷ್ಟು ಮಾಡಿದ್ದೀನಿ ಅಂತ ಗೊತ್ತಿರಲಿಲ್ಲ. ನನಗೆ ಎಲ್ಲ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಅವ್ರ ಮೇಲೆ ಭಾಳ ಅಪಾರವಾದ ಗೌರವ ನನಗೆ. ಆ ಅಪಾರವಾದ ಗೌರವನೇ ನಾನು ಊರು ಬಿಡೋಂಗೆ ಮಾಡ್ತು, ಬೇರೆ ಏನಿಲ್ಲ. ನನಗೆ ಆಮೇಲೆ ಗೊತ್ತಾಯ್ತು, ಇದು ದರ್ಶನ್ ಸರ್ ನಾನು ಫೇಸ್ ಮಾಡೋಕ್ಕಾಗಲ್ಲ, ಈಗ ಭಾಳ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ. ಅವಾಗಲೇ ನಾನು ಇದನ್ನೆಲ್ಲ ಸಾಯಬೇಕು ಅಂತ ನಾನು ನಾನು ಒಪ್ಕೊಂಡಿಲ್ಲ ಸಾಯಕ್ಕೆ. ಬಟ್ ಅನಿಸಿದ್ದು, ಬಟ್ ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರು ಬಿಡುವಂಥ ಪ್ರಸಂಗ ಬಂತು. ನಾನು ಅಷ್ಟು ಬಡ್ಡಿ ಕಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಬಿಡೋ ಜುಲೈ 1, 2018 ಇದ್ದರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಬಡ್ಡಿ ಕಟ್ಟಿದ್ದೀನಿ ಸರ್, ಪಿಕ್ಚರಲ್ಲೇ ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿಲ್ಲ, 7-8 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ, 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೋ ಡೈರೆಕ್ಟರ್ ಮಾಡ್ತಿದ್ದೆ, ಅದರಿಂದ ಏನು ಭಾಳ ಸಿಗಲ್ಲ, ನಾನು ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್, ಈ ಪಿಕ್ಚರ್ ಅಂದಮೇಲೆ ಇವತ್ತಿಲ್ಲ ನಾಳೆ ಗೆಲ್ತೀವಿ ಅಂತಲೇ ಹೋಗ್ತಾರೆ ಸರ್ ಎಲ್ಲರೂ. ಸರ್, ನಂಬಿಕೆ ಅಂದರೆ ಏನೋ ಗೊತ್ತಿಲ್ಲ, ಅದು ಬಂಡತನ ಇತ್ತು ನನ್ನ ಹತ್ರ. ನಾನು ಏನು ಮಾಡೋಕ್ಕಾಗಲ್ಲ. ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ, ನಾನು ತೀರಿಸ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಆ ನಂಬಿಕೆ ಮೇಲೆ ನಾನು ಹೊರಟೆ, ನಾನು ಮಾಡ್ತಾ ಹೋದೆ. ನನಗೆ ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ನಾನು ಯಾವಾಗ ಹಿಡಿಯಿದೆ ಅಂತ ಗೊತ್ತಿಲ್ಲ, ಯಾವಾಗ ಪ್ರಪಾತಕ್ಕೆ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ನನಗೆ ಈ ಪಿಕ್ಚರ್ ಇಲ್ಲ, ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಮಧ್ಯದಲ್ಲಿ ನನಗೆ ದುಡ್ಡು ಹುಡ್ತಾ ಇತ್ತು. ದರ್ಶನ್ ಸರ್ ಇಲ್ಲಿದ್ದಾಗಲೇ ಬಂದಿದ್ದೀನಿ ನಾನು. ಅಲ್ಲ ಸರ್, ದರ್ಶನ್ ಸರ್ ಹೊರಗಡೆ ಇದ್ದಾಗಲೇ ಬಂದಿದ್ದೀನಿ. ಇಲ್ಲ, ನಾನು ದಿನಕರನ್ ಮೀಟ್ ಆಗಿದ್ದೀನಿ. ಅವತ್ತಲ್ಲಿ ಪರಿಸ್ಥಿತಿಯಲ್ಲಿ ಅವ್ರು ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರನ್ನ ಮೀಟ್ ಆಗ್ತೀನಿ ಅಂತೆ. ಪರಿಸ್ಥಿತಿ ಅವ್ರದ್ದು ಗೊತ್ತಲ್ವ ನಿಮಗೆ, ಅವ್ರು ಯಾರನ್ನೂ ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯಿತು, ಅಷ್ಟರಲ್ಲಿ ನನಗೆ ಸ್ಟ್ರೋಕ್ ಆಯಿತು. ಅದಾದಮೇಲೆ ನಾನು ಮೀಟ್ ಆಗಬೇಕಂದ್ರೆ ಅವರು ಈಗಿಲ್ಲ. ಈ ಸದ್ಯ ಬೇಡ ಅಂದರು. ನಂದೆಲ್ಲ ಈಗ ನಿಮ್ಗೆ ಏನು ಹೇಳಿದೆ ಅದನ್ನೇ ಹೇಳಿದೆ ಸರ್. ಇಷ್ಟೇ. ಹೌದಾ, ಹಿಂಗೈತೆ, ಆಗಿರಲಿ ಬಿಡಿ, ನಿಮ್ಮ ಏನೋ ಆಗಿದೆ ಆಗಲಿ, ನಿಮ್ಮ ಪಾಡಿ ನೀವಿರಿ ನೋಡೋಣ ಅಂತಂತಂದ್ರೆ ಅವರು ಭಾಳ ಟೆನ್ಸಲ್ಲಿದ್ದಾರೆ. ಆ ಟೈಮಲ್ಲಿ ಅವ್ರದ್ದು ಭಾಳ ಇದು ನಡೆದಿತ್ತು. ನಾನು ಅವ್ರನ್ನ ಭಾಳ ಕೆದಕಾಕೋಲ್ಲ, ಹೋದೆ, ಕೂತ್ಕೊಂಡೆ. ನಾನು ಯಾವಾಗಲೂ ಫ್ರೆಂಡೇ, ಟೀ ಕುಡಿದೆ, ಮಾತಾಡಿದೆ, ಬಂದೆ. ನಾನು ಅವ್ರಿಗೆ ನಾನು ಪ್ರೆಷರ್ ಹಾಕೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ನಾನು ಏನು ಹೇಳ್ಬೇಕು ಅದನ್ನು ಅವ್ರಿಗೆ ಕನ್ವೆ ಮಾಡಬೇಕಾಗಿತ್ತು, ಕನ್ವೆ ಮಾಡದೆ ಬಂದೆ ಅಷ್ಟೇ ಸರ್. ಹೌದು, ಇಲ್ಲ, ನಾನು ಬರಬೇಕಂತ ಹೊರಟಿದ್ದು ನಿಜ. ಅಷ್ಟರೊಳಗಡೆ ಅದು ಸ್ವಲ್ಪ ತಣ್ಣಗಾಯ್ತು ವಿಷಯ. ನಾನು ಅದನ್ನು ಮತ್ತೆ ಬೆಳೆಸೋಕ್ಕಿರಲಿಲ್ಲ. ಅದು 3 ದಿನನೋ 4 ದಿನ ಟಿ ವಿಲಿ ಬಂತು, ಕಂಟಿನ್ಯೂ ಬಂತು, ನಾನು ನೋಡಿದ್ದೀನಿ. ಅದಾದಮೇಲೆ ನಾನು ಬರೋಕ್ಕಾಗಲಿಲ್ಲ, ಒಂದು ವಾರ ಬಿಟ್ಟು ಬರಬೇಕಂದು ಕೂಡ ಅಷ್ಟೆಲ್ಲ ತಣ್ಣಗಾಗಿತ್ತು. ನಾನು ಮತ್ತೆ ಅದನ್ನು ರೇಸ್ ಮಾಡೋ ವಿಷಯ ಇರಲಿಲ್ಲ. ಅದೇ ಟೈಮಲ್ಲಿ ನನಗೆ ಇದು ಕಿವಿದ ಆಪ್ರೇಷನ್ ಅಂತ, ಏನೋ ಪ್ರಾಬ್ಲಮಿಗೆ ಆಪ್ರೇಷನ್ ಆಗಿ ನಾನು ಟಿ ಬಿ ಆಗಿತ್ತು. 6-7 ತಿಂಗಳು ನಾನು ಮತ್ತೆ ಬರೋಕ್ಕಾಗಲಿಲ್ಲ, ಸಿಕ್ಕಾಕೊಂಡಿದ್ದೆ. ನಾನು ಆ್ಯಕ್ಚುಲಿ ಬಂದದ್ದೇ ಅವಾಗ ಹೊರಗೆ. ನಾನು ದರ್ಶನ್ ಸರ್ದು ಮೇಲೆ ನನ್ನ ಅಪವಾದ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನ್ಸ್ ಕೂಡ ಹೊರಗಡೆ ಬಂದೆ. ಆ ಮೂಮೆಂಟಲ್ಲಿ ಬಂದು ನಾನು ಫೇಸ್ ಮಾಡೋಕ್ಕಾಗಲಿಲ್ಲ. ಪರಿಸ್ಥಿತಿ ಏನೇನೋ ನನಗೆ ಅಡೆತಡೆ ಮಾಡ್ತಾ ಅಷ್ಟೇ. ನಾನು ಬಂದಿದ್ದಾವಾಗಲೇ ಸ್ವಲ್ಪ ಅದಾಗಿ ಒಂದು ತಿಂಗಳು 2 ತಿಂಗಳಾದಮೇಲೆ ಬಂದಿದೆ ಹೆಚ್ಚು ಕಡಿಮೆ.
ಕುಟುಂಬದ ಕಡೆ ಹೋಗಿದ್ದಾರೆ ಸರ್, ನಮ್ಮ ಕುಟುಂಬದ ಕಡೆ ಹೋಗಿದ್ದಾರೆ. ಮೀಡಿಯಾದವರು ನೀವೇ ಹೋಗಿದ್ದೀರಾ ಸರ್? ಮೀಡಿಯಾದವರು ಹೋಗಿದ್ದಾರೆ, ನಮ್ಮ ಮನೆಗೆ ಹೋಗಿದ್ದಾರೆ, ನಮ್ಮ ಮಿಸ್ಸಸ್ ಮನೆಗೂ ಹೋಗಿದ್ದಾರೆ, ನಮ್ಮ ನಮ್ಮ ಅಣ್ಣನ ಕಡೆನೂ ಹೋಗಿದ್ದಾರೆ. ಕೇಳಿದ್ದಾರೆ. ಕೇಳಿದಾಗ ಅವರು ಹೇಳಿದರು, ಇಲ್ಲ ಅದು ಸುಳ್ಳು, ಅದೇನು ಬರ್ತಾಯಿದೆ ಅದು ಸುಳ್ಳು. ಅವ್ರು ಬದುಕಿದ್ದಾರೆ ಅಷ್ಟೇ, ನಮ್ಗೆ ಲೆಟ್ರು ಬರೆದಿದ್ದಾರೆ, ಬದುಕಿದ್ದಾರೆ. ಇಲ್ಲೇ ಕೊಲೆ ಮಾಡಿಕ್ಕಿದ್ದಾರೆ ಅಂತ ಅದೆಲ್ಲ ಸುಳ್ಳು ಅಂತಂದು ಅವರು. ಸ್ವಲ್ಪ ಕರೆಕ್ಷನ್, ಗದಗಲ್ಲ ಅವ್ರು ಹೋಗಿದ್ದು, ಹೊಸಪೇಟೆಗೆ. ನಮ್ಮ ಮಿಸ್ಸಸ್ ಇದ್ದದ್ದು ಹೊಸಪೇಟೆಯಲ್ಲಿ, ಅದು ಸಣ್ಣ ಕರೆಕ್ಷನ್, ಗದಗಲ್ಲ. ನನ್ನ ಸ್ವಂತೂರು ಗದಗ. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೆಯಲ್ಲಿ, ಹೊಸಪೇಟೆ. ಅವ್ರ ತವ್ರ ಮನೆ ಒಂದು ಹುಲಿಗೆಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಆವಾಗ ಅಲ್ಲಿ ಹೋಗಿದ್ದರು, ನಿಜ ಮಾತಾಡಿದ್ದಾರೆ, ಅಲ್ಲೆಲ್ಲ ನನ್ನ ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ಕೈಯಲ್ಲಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ, ಏನೋ ಆಗ್ಬಿಟ್ಟಿದೆ ಮೊದಲು ನಮ್ಮವನೇ ಅಂತಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ ಒಂದೂವರೆ ವರ್ಷ ಆದಮೇಲೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇದು, ಅವ್ರು ನಾ ಬಂದಮೇಲೆ ಹೇಳಿದ್ದವರು.